ನಂಜನಗೂಡಿಗೆ ಬರುವ ಭಕ್ತರನ್ನ ಮೊದಲು ಸ್ವಾಗತಿಸುವುದೇ ಗಬ್ಬು ವಾಸನೆ. ರಾಷ್ಟ್ರಪತಿ ರಸ್ತೆಯ ರೈಲ್ವೆ ಗೇಟ್ ಬಳಿ ನೀವು ಸಾಗಬೇಕಂದ್ರೆ ಮೂಗು ಮುಚ್ಚಿ ನಡೆಯಲೇಬೇಕು. ಇಲ್ಲದಿದ್ದರೆ ವಾಕರಿಕೆ ಬರುವಂತಹ ಸಂಕಟ ಅನುಭವ ನಿಮಗಾಗೋದು ಗ್ಯಾರಂಟಿ. ಸುಭಾಷ್ ಪಾರ್ಕಿನ ಮಟನ್ ತ್ಯಾಜ್ಯ ಈ ಜಾಗಕ್ಕೆ ಬಂದು ಸೇರುತ್ತದೆ. ಇನ್ನು ಪಟ್ಟಣದ ಹೊರಭಾಗದ ಹುಲ್ಲಹಳ್ಳಿ ನಾಲೆ ಪರಿಸ್ಥಿತಿ ಆ ನಂಜುಂಡೇಶ್ವರನಿಗೆ ಪ್ರೀತಿ. ಮಟನ್ ಮಾರ್ಕೆಟ್ನ ತ್ಯಾಜ್ಯ ಇಲ್ಲಿ ಸಂಗ್ರಹವಾಗುತ್ತಿದೆ. ರೈಲ್ವೆ ಗೇಟ್ ಹಾಕಿದ್ರಂತೂ ವಾಹನ ಸವಾರರು ಗೊಬ್ಬು ವಾಸನೆಯಿಂದ ಹೈರಾಣಾಗಿದ್ದಾರೆ. ಸಮೀಪದಲ್ಲೇ ಕಾಲೇಜು ಇದೆ, ಶಿಕ್ಷಕರ ಭವನವಿದೆ, ಶನಿದೇವರ ದೇವಾಲಯವಿದೆ, ಜನನಿಬಿಡ ಪ್ರದೇಶವೂ ಇದಾಗಿದೆ. ಅಶುಚಿತ್ವ ತಾಂಡವವಾಡುತ್ತಿದೆ. ಈಗಾಗಲೇ ಸ್ಥಳೀಯರು ತಾಲೂಕು ಆಡಳಿತದ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಗಬ್ಬೆದ್ದು ನಾರುತ್ತಿರುವ ನಂಜನಗೂಡಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡದಿದ್ದರೆ ರೋಗ ರುಜಿನಗಳ ಗೂಡಾಗುವುದರಲ್ಲಿ ಸಂಶಯವಿಲ್ಲ. ಇನ್ನಾದರೂ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ನಂಜನಗೂಡಲ್ಲಿ ಇದು ರೈಲ್ವೆ ಗೇಟ್ ಹತ್ರ ಬರುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರೆ ಜನ ಇಲ್ಲಿ ಅರ್ಧ ಗಂಟೆ ಗೇಟ್ ಹಾಕ್ತಾನ ಅವನು ರೈಲ್ವೆ ಬರೋಕ್ಕಿಂತ ಮುಂಚೆ. ಜನ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪ, ಅವರು ಮೂಗ ಮುಚ್ಕೊಂಡು ಗಾಡಿ ಮುಗಿದೊಂಡಿದ್ದಾರೆ ದೂರ. ಈಗ ಇಲ್ಲ ಪಕ್ಕದಲ್ಲೇ ಸಿನಿಮಾತ್ಮ ದೇವಸ್ಥಾನ ಇದೆ, ಇಲ್ಲಿ ಎಳ್ಬತ್ತಿ ಬಸ್ ಹಾಕಿ ಬರ್ತಾರೆ. ವಾಸನೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ಗುರುಭವನ ಇದೆ, ಹಿಂದೆ ಕಾಲೇಜ್ ಇದೆ. ಅದನ್ನ ಇದ್ರ ಬಗ್ಗೆ ಸುಮಾರು ಸಲ ನಾವು ಕಂಪ್ಲೇಂಟ್ ಆಗಿದೆ. ಯಾವ್ದು ಗಲೀಜು ಇದು ಇಲ್ಲ ಮಟನ್ ಅಂಗಡಿದು. ಈ ಮಟನ್ ಅಂಗಡಿನ ಶಿಫ್ಟ್ ಮಾಡೋಕ್ಕೆ ಇಲ್ಲಿ ಮಟನ್ ಮಾರ್ಕೆಟ್ ಕಟ್ಟಿದ್ದೀವಿ. ಕಟ್ಟಿ DC ಅವ್ರ ಮುಂದೆ ಉದ್ಘಾಟನೆ ಮಾಡಿದರೆ ಅದನ್ನ ಯಾಕೆ ಓಪನ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಮತ್ತೆ ಪುನಃ ಅದನ್ನ ಇಲ್ಲಿ ಬೇಡ ಟೌನ್ಗೆ ನಂಜನಗೂಡು ಟೌನ್ಲೆ ಇದನ್ನ ದೂರ ಮಾಡೋಣ ಅಂತ ಐದು ಪಕ್ಕ ಅಲ್ಲಿ 1 ಕೋಟಿ ರು ಎತ್ತಲ್ಲಿ ಮಟನ್ ಅಂಗಡಿಗಳನ್ನ ಕಟ್ಟಿ ಅಲ್ಲಿ ಅಂಗಡಿ ಬೆಳಿಗ್ಗೆಗಳನ್ನ ಮಾಡಿ ಅದಕ್ಕೆ ಟಾರ್ ರೋಡ್ ಹಾಕಿ ಸಾರ್ವಜನಿಕರಿಗೆ ಟೈಲೆಟ್ ಎಲ್ಲ ಮಾಡಿ ಎಲ್ಲ ಮಾಡೈತೆ. ಅದನ್ನ ದಾರ ಲಾರಿಯವ್ರು ಕೊಟ್ಬಿಟ್ಟಿದ್ದಾರೆ. ಅದರೊಳಗಡೆ ಹೋಗಿ ನೋಡ್ರೆ ಲಾರಿಯವರು ಪಟ್ಟಣದ ಹೃದಯ ಭಾಗದಲ್ಲಿ ನಿಂತಿದ್ದೀವಿ. ಅಂದರೆ ನೋಡಿ, ಮಟನ್ ಮಾರ್ಕೆಟ್ ಇದೆ, ಪಕ್ಕದಲ್ಲಿ ಕಾಲೇಜ್ ಇದೆ, ಜೊತೆಗೆ ಪಕ್ಕದಲ್ಲಿ ನಮ್ಮ ದೇವಾಲಯಗಳಿದೆ. ಆಮೇಲೆ ಪ್ರಮುಖವಾಗಿ ತುಂಬ ಜನ ಓಡಾಡೋಂಥ ಜಾಗ ಇದು. ಈಗ ನಮಗೆ ಒಂದು ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ತುಂಬ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ದಿನ ಓಡಾಡೋ ಕಥೆ ಏನು, ರೈಲ್ವೆ ಗೇಟ್ ಹಾಕಿದಾಗ ನಿಂತ್ಕೊಳ್ಳೋಂಥ ಕಥೆ ಏನು, ನಮ್ಮ ಇಲ್ಲಿನ ಜನತೆಗೆ ತುಂಬ ನೊಂದೋಗ್ತಾ ಇದ್ದಾರೆ. ಈ ಒಂದು ಭಾವಿಸ್ತಾ ಇದ್ದಾರೆ ಏನು, ಈ ನಮ್ಮ ಸ್ಮೆಲ್ ನೋಡೋಕ್ಕಾಗದೆ. ಇದು ನಮ್ಮ ಇದು ತಾಲೂಕು ಆಡಳಿತ ನಮಗೆ ಇದನ್ನು ಫ್ರೀಯಾಗಿ ಸುರಕ್ಷಿತವಾಗಿ ಕಾಯಿಲೆನ ಹರಡುವಂಥ ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.